ನಾಳೆಯಿಂದ ವಿಧಾನಸಭೆಯ ಮುಂಗಾರು ಅಧಿವೇಶನ ನಡೆಯಲಿದೆ. ನಾಳೆಯಿಂದ ಜುಲೈ 26ರವರೆಗೆ ಮುಂಗಾರು ಅಧಿವೇಶನ ನಡೆಯುತ್ತೆ. ಹೈ ವೋಲ್ಟೇಜ್ ಸದನ ಕದನಕ್ಕೆ ಈಗ ಆಡಳಿತ ಹಾಗೂ ವಿಪಕ್ಷಗಳು ರೆಡಿಯಾಗಿವೆ. ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಿಕ್ಕೆ ವಿಪಕ್ಷಗಳು ತಯಾರಿ ನಡೆಸಿವೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರವನ್ನ ಹೂಡೋದಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಾಲ್ಮೀಕಿ ನಿಗಮ ಮೂಡ ಹಗರಣಗಳೇ ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಮತ್ತೊಂದು ಕಡೆ ಸಿದ್ದು ಟೀಮ್ ಕೂಡ ರೆಡಿಯಾಗಿದೆ. ಆರೋಪದ ಬೆನ್ನಲ್ಲೇ ನಾಗೇಂದ್ರ ರಾಜೀನಾಮೆ ಪಡೆದಿರುವ ಸಿಎಂ. ವಾಲ್ಮೀಕಿ ನಿಗಮ ಹಗರಣ ತನಿಖೆಗೆ ಎಸ್ಐಟಿಯನ್ನ ಕೂಡ ಸರ್ಕಾರ ರಚಿಸಿದೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಸಿದ್ದು ಟೀಮ್ ಕೂಡ ರೆಡಿ ಇದೆ. ನಾಳೆಯಿಂದ ವಿಧಾನಸಭೆಯ ಮುಂಗಾರು ಅಧಿವೇಶನ ನಡೆಯುತ್ತೆ. ಒಂದು ರೀತಿ ಹೈ ವೋಲ್ಟೇಜ್ ಸದನ ಕದನ ಆಗೋದು ಪಕ್ಕ. ಸರ್ಕಾರವನ್ನ ಹೇಗಾದರೂ ಮಾಡಿ ಸದನದಲ್ಲಿ ಕಟ್ಟಿ ಹಾಕಬೇಕು ಅಂತ ವಿಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡೋದಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ವಿಧಾನಸಭೆ ವೀಕ್ಷಣೆ ಮಾಡಲು ಬಹಳ ಸಾವಿರಾರು ಜನ ಇವತ್ತು ದೇವಸ್ಥಾನಗಳು ಬರ್ತಾರೆ. ಬಂದ ಇದನ್ನು ಬಹುಶಃ ಹೊರಗಿಂದ ಎಷ್ಟು ಸೌಂದರ್ಯ ಕಾಣ್ತದ ಅದೇ ರೀತಿ ಒಳಗಾಣ ಸೌಂದರ್ಯ ಇರಬೇಕಂತೇಳಿ ಕೆಲವೊಂದು ಪ್ರಥಮ ಹಂತದ ಬದಲಾವಣೆ ಮಾಡಿದ್ದೇವೆ. ಇನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಈಗ ನಿಮ್ಗೆ ನೋಡಬಹುದು. ನಮ್ಮ ಬರುವಂತ ನಮ್ಮ ಮೆಟಲ್ಗಳಿರಲಿ, ರೆಡ್ ಕಾರ್ಪೆಟ್ ಹೌದು, ಮತ್ತು ನಮ್ಮ ಒಂದು ಮ್ಯಾಟ್ಗಳಿರಲಿ, ಡೋರ್ ಇರಲಿ ಒಳಗಡೆ, ಇದೆಲ್ಲ ಕೂಡ ಒಂದು ಯಾವ ರೀತಿ ಬದಲಾವಣೆ ಮಾಡಬಹುದು ಅಂತೇಳಿ ನಾವು ತೋರಿಸಿಕೊಡ್ಬಹುದು. ಸೊ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ಲಿಕ್ಕಿದೆ. ಮತ್ತೆ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇದು ಪ್ರವೇಶ ದ್ವಾರ ಈಗ ಬದಲಾಗಿದೆ. ಹಿಂದೆ ಗೇಟ್ ಇತ್ತು, ಈಗ ಒಂದು ಅದ್ಭುತವಾದಂತಹ ಇನ್ನು ಕೆತ್ತನೆ, ವಿಶೇಷವಾದ ಕೆತ್ತನೆ ಅಂತ ಹೇಳಿದ್ರಿ. ಇಲ್ಲ, ಇದು ನಾವು ನಮ್ಗೆ ಇದು ರೋಸ್ ದಿಂದಲೇ ಆಗ್ಬೇಕೆಂಬ ನನ್ನ ಆಲೋಚನೆ ಇತ್ತು. ನಾನು ಕ್ಯಾಬಿನೆಟ್ ಡೋರ್ ನೋಡಿದ್ದೆ, ಅದೇ ರೀತಿ ಆಗ್ಬೇಕಂದ್ರೆ ಆ ಟೈಪ್ ನಲ್ಲಿ ಬರ್ಬೇಕಂತ ಆಲೋಚನೆ ಇತ್ತು. ಅದಕ್ಕಾಗಿ ನಾವು ಇವತ್ತು ಖಾಸಗಿ ಅವರಿಗೆ ಅದನ್ನು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ. 10 ದಿನಗಳ ಕಾಲ ವಿಧಾನಸೌಧದಲ್ಲಿ ಮಳೆಗಾಲದ ಅಧಿವೇಶನ ಆರಂಭವಾಗ್ತದೆ. ಇದಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಬಾರಿ ಒಂದಿಷ್ಟು ವಿಭಿನ್ನತೆ, ಒಂದಿಷ್ಟು ಹೊಸ ರೂಪದಲ್ಲಿ ಶಾಸಕರು ಮತ್ತೆ ಸಚಿವರನ್ನ ಸ್ವಾಗತ ಕೊಡಲಿಕ್ಕೆ ವಿಧಾನಸೌಧ ಸಜ್ಜಾಗಿದೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನೀವೀಗ ನೋಡ್ತಾ ಇರಬಹುದು, ನಾಳೆಯಿಂದ ಆರಂಭವಾಗುವಂತಹ ವಿಧಾನಸಭಾ ಅಧಿವೇಶನಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವೀಗ ವಿಧಾನಸೌಧದ ಪಶ್ಚಿಮ ಬಾಗಿಲಿನ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ. ಒಂದು ರೀತಿ ರೆಡ್ ಕಾರ್ಪೆಟ್ ಹಾಕಿ ಶಾಸಕರು ಮತ್ತೆ ಸಚಿವರು ನಾಳೆ ಏನು ಅಧಿವೇಶನಕ್ಕೆ ಬರ್ತಾರೆ ಅವರನ್ನ ಒಂದು ರೀತಿ ರೆಡ್ ಕಾರ್ಪೆಟ್ ಮೂಲಕ ಸ್ವಾಗತ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನೀವೀಗ ನೋಡ್ತಾ ಇರುವಂತದ್ದು ವಿಧಾನಸೌಧದ ಪಶ್ಚಿಮ ದ್ವಾರದ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಮೂಲಕವೇ ವಿಧಾನಸಭೆ ಸಭಾಂಗಣಕ್ಕೆ ಎಂಟ್ರಿ ಕೊಡ್ತಾರೆ ಶಾಸಕರು ಮತ್ತೆ ಸಚಿವರುಗಳು. ನೀವೀಗ ನೋಡ್ತಾ ಇರಬಹುದು, ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈ ಕಾರ್ಯದ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಂಟ್ರೆನ್ಸ್ ಏನಿದೆ, ಒಂದು ರೀತಿ ಈ ಬಾರಿ ಇದೇ ಮೊದಲ ಬಾರಿಗೆ ರೆಡ್ ಕಾರ್ಪೆಟ್ ಹಾಕಿ ಅಧಿವೇಶನಕ್ಕೆ ಬರುವಂತಹ ಶಾಸಕರು ಮತ್ತೆ ಸಚಿವರು ಈ ಎಂಟ್ರೆನ್ಸ್ ಮೂಲಕ ವಿಧಾನಸಭೆಯ ಸಭಾಂಗಣದ ಒಳಗಡೆ ಪ್ರವೇಶ ಮಾಡ್ತಾರೆ. ತದನಂತರ ಇನ್ನೊಂದು ವಿಶೇಷ ಏನಂತಂದ್ರೆ, ನಮ್ಮ ಕ್ಯಾಮರಾಮನ್ ಗುರುಮೂರ್ತಿ ತೋರಿಸ್ತಾರೆ, ಈಗ ಪ್ರವೇಶ ದ್ವಾರ ಅಂದ್ರೆ ಪಶ್ಚಿಮದ ದ್ವಾರದಿಂದ ಏನು ಎಂಟ್ರಿ ಆಗ್ತಾರೆ ಶಾಸಕರು ಮತ್ತೆ ಸಚಿವರುಗಳು, ನೀವು ನೋಡ್ತಾ ಇರಬಹುದು. ಆ ಪ್ರವೇಶ ದ್ವಾರ ಸಂಪೂರ್ಣವಾಗಿ ರೋಸ್ವುಡ್ ಇಂದ ಮಾಡಿರುವಂತಹ ಕೆತ್ತನೆ ಆಗಿದೆ. ಈ ಹಿಂದೆ ಕಬ್ಬಿಣದಿಂದ ಅಂದ್ರೆ ಗಿಲ್ಸ್ ಇದರಲ್ಲಿ ಆ ಗೇಟ್ ಮಾದರಿಯಲ್ಲಿ ಇತ್ತು. ಅದನ್ನ ಸಂಪೂರ್ಣವಾಗಿ ತೆರವು ಮಾಡಿ ಈಗ ಮರದ ಕೆತ್ತನೆಯಿಂದ ಕ್ಯಾಬಿನೆಟ್ ಹಾಲಲ್ಲಿ ಯಾವ ರೀತಿ ಫೀಲ್ ಬರುತ್ತೋ ಅದೇ ರೀತಿ ಭಾಸವಾಗ್ಲಿ ಅನ್ನೋ ಕಾರಣಕ್ಕೆ ಅದೇ ಶೈಲಿಯಲ್ಲೇ ರೋಸ್ವುಡ್ ಇಂದ ಮಾಡಿರುವಂತಹ ಪ್ರವೇಶ ದ್ವಾರವನ್ನು ನೋಡ್ತೀರಾ. ಇನ್ನೊಂದು ಪ್ರಮುಖವಾಗಿ ಗಂಡಬೇರುಂಡ ಒಂದು ಲಾಂಛನವನ್ನು ಕೂಡ ಇದರಲ್ಲಿ ನೋಡ್ತೀರಾ. ಅದರಲ್ಲಿ ಒಂದು ಗಡಿಯಾರ ಇದೆ, ಕನ್ನಡದ ಅಕ್ಷರಗಳಲ್ಲಿ ನಮೂದಿಸಿರುವಂತಹ ಗಡಿಯಾರ ಅದು. ಅದರಲ್ಲಿ ಗಂಡಬೇರುಂಡ ಇದೆ. ಸೊ ಈ ರೀತಿಯಾಗಿ ಒಂದಿಷ್ಟು ವಿಭಿನ್ನತೆಯೊಂದಿಗೆ ನಾಳೆಯಿಂದ ಅಧಿವೇಶನ ಆರಂಭವಾಗ್ತಿದೆ. ಸಂಪೂರ್ಣವಾಗಿ ಒಳಗಡೆ ಕೂಡ ಸಭಾಂಗಣದ ಒಳಗೂ ಕೂಡ ಒಂದಿಷ್ಟು ವಿಭಿನ್ನತೆ, ಹೊಸ ರೂಪವನ್ನ ಯುಟಿ ಖಾದರ್ ನೇತೃತ್ವದಲ್ಲಿ ಈ ಬಾರಿ ಮಾಡಿರುವಂತದ್ದು. ಅಧಿವೇಶನಕ್ಕೆ ಒಂದು ರೀತಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು ನಾವೀಗ ನೋಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.